ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ದಿನ ಹೆಂಗಿತ್ತಂತ ನಿಮಗೆ ತೋರಿಸ್ತೇನೆ ಬರ್ರಿ. ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡ್ಲಾರ್ದಂಗೆ ಸಪೋರ್ಟ್ ಮಾಡಿರಿ. ಮುಂಜಾನೆ ಎದ್ದು ಕೂಡಲೇ ಮೊದಲು ಕಸ ಹೊಡೆಯೋದು. ಕಸ ಹೊಡೆದು ಗಿಡಕ್ಕೆಲ್ಲ ನೀರು ಹಾಕಿದೆ, ಬಾಗಿಲಿಗೆಲ್ಲನೂ ನೀರು ಹಾಕಿದೆ. ನೀರೆಲ್ಲ ಹಾಕಿ ಪಕ್ಷಿಗಳಿಗೂ ನೀರಿಟ್ಟೆ. ನೀವು ಬಿಸಿಲು ಭಾಳ ಐತಿ, ಪಕ್ಷಿಗೂ ಸ್ವಲ್ಪ ನೀರು ಇಡ್ರಿ. ಆಮೇಲೆ ನೀರೆಲ್ಲ ಹಾಕಿದಿಂದ ಒಂದು ಚಂದಂದು ರಂಗೋಲಿ ಹಾಕಿದೆ. ನೀವು ರಂಗೋಲಿ ಹಾಕ್ತೀರೇನು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಕುಂಕುಮ ಹಚ್ಚಿದೆ ಹೊಚ್ಲಿಕ್ಕೆಲ್ಲ. ನೀವು ಯಾವ ಥರ ರಂಗೋಲಿ ಹಾಕ್ತೀರಿ? ಫ್ರೀ ಹ್ಯಾಂಡ್ ಹಾಕ್ತಿರೋ, ಚುಕ್ಕಿ ಇಟ್ಟು ಹಾಕ್ತಿರೋ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ಎರಡೂ ಥರ ರಂಗೋಲಿನೂ ಹಾಕ್ತೀನಿ, ಫ್ರೀ ಹ್ಯಾಂಡು ಹಾಕ್ತೀನಿ, ಚುಕ್ಕಿನೂ ಹಾಕ್ತೀನಿ. ಆಮೇಲೆ ಬ್ಲ್ಯಾಂಕೆಟ್ ಎಲ್ಲ ಮಡಿಚಿಟ್ಟು ಬೆಡ್ಶೀಟ್ ನೀಟ್ ಮಾಡಿ ಚಹಾ ಮಾಡತ್ತೀನಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬಿಸಿಲಿದ್ರೂ ಚಹಾ ಬೇಕು, ಮಳೆ ಇದ್ರೂ ಚಹಾ ಬೇಕು. ಚಹಾ ಕುಡಿದು ಬಿಸ್ಕಿಟ್ ತಿಂದು ಆಮೇಲೆ ಮನೆ ಒಳಗಿಂದ ಕಸ ಹೊಡ್ಯಾತೀನಿ. ಮ್ಯಾಟೆಲ್ಲ ತೆಗೆದು ಕಸ ಹೊಡೆದು ಕಸ ಎಲ್ಲ ತುಂಬಿ ಚೆಲ್ಲಿದೆ. ಕಸ ತುಂಬಿ ಡಸ್ಟ್ಬಿನ್ನಿಗೆ ಹಾಕಿ ಬಂದು ಟೇಬಲ್ಲೆಲ್ಲ ಅದರ ಜಾಗಕ್ಕೆ ಇಟ್ಟೆ, ನೀಟ್ ಮಾಡಿದೆ. ಆಮೇಲೆ ನೆಲ ಒರೆಸಿದ್ರಾತಂಥೇಳಿ ಬಕೆಟ್ನಾಗ ನೀರು ತೊಗೊಂಡು ಫಿನಾಯ್ಲ್ ಅದು ಹಾಕಿ ನೆಲ ಒರೆಸತ್ತೀನಿ. ನೆಲ ಎಲ್ಲ ಒರೆಸಿ ಮುಗಿಸಿದೆ. ನೆಲ ಎಲ್ಲ ಒರೆಸಿ ಮುಗಿಸಿದಿಂದ ಚೇರೆಲ್ಲ ಅದರ ಜಾಗಕ್ಕೆ ಇಟ್ಟೆ. ಚೇರೆಲ್ಲ ಅದರ ಜಾಗಕ್ಕೆ ಇಟ್ಟು ಅದನ್ನ ಮ್ಯಾಟೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಸೋಸಾತೀನಿ. ಕೊತ್ತಂಬರಿ ಸೊಪ್ಪು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡುವಾಗ ಸರಳ ಆಗ್ತೈತಿ. ನಾ ಈ ರೀತಿ ಫಾಲೋ ಮಾಡ್ತೀನಿ. ನೀವೆಲ್ಲರೂ ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಮೆಂತ್ಯ ದಾಲ್, ಅನ್ನ, ಚಪಾತಿ ಮಾಡಿದೆ. ಅದರ ಜೊತೆ ಸೈಡ್ಸ್ಗೆ ಹಪ್ಪಳ, ಉಪ್ಪಿನಕಾಯಿ ಮತ್ತು ಸೌತೆಕಾಯಿ ಸ್ಲೈಸ್ ಮಾಡಿ ಮಸ್ತ್ ಊಟ ಮಾಡಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂಥೇಳಿ ತಿನ್ನಕ್ಕಂತ ಫ್ರೆಂಚ್ ಫ್ರೈಸ್ ಮಾಡಿದೆ. ಫ್ರೆಂಚ್ ಫ್ರೈಸ್ ತಿಂದು ಸಿದ್ಧಾರೂಢ ಮಠಕ್ಕೆ ಹೋಗಿ ಅಜ್ಜನ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ಬಂದೆ ನೋಡ್ರಿ. ನೀವು ಯಾರೆಲ್ಲ ಸಿದ್ಧಾರೂಢ ಮಠ ನೋಡಿರಿ, ಹೋಗಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಹೇಳ್ರಿ. ಸಪೋರ್ಟ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.